ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ವಿಡಿಯೋ. ನಾನು ನಿಮ್ಮ ಮೊಹಮ್ಮದ್ ಹುಸೇನ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ನ ಪ್ಯಾಸಿವ್ ವಾಯ್ಸ್ ಅನ್ನುವಂತಹ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಇದನ್ನ ಪ್ರತಿ ವರ್ಷ, ಪ್ರತಿ ಎಕ್ಸಾಮ್, ಪ್ರತಿ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಎಷ್ಟು ಅಂಕಕ್ಕೆ? 3 ಅಂಕಕ್ಕೆ. ಸೊ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಈ ಕ್ವಶನ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂಡ್ 3ಕ್ಕೆ 3 ಅಂಕ ಸಂಪೂರ್ಣವಾಗಿ ಯಾವ ರೀತಿ ಪಡೆದುಕೊಳ್ಬೇಕು ಅದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ, ಕಲಿಸ್ತಾ ಹೋಗ್ತೀನಿ ವಿತ್ ಟ್ರಿಪ್ಸ್ ಅಲ್ಲ, ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಮೂಲಕ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಏನ್ ಕಲೀಲಿಕ್ಕೆ ಹೋಗ್ತಾ ಇದೀವಿ ಒಂದ್ಸಲ ಕ್ವಿಕ್ ಆಗಿ ನಾನು ನಿಮಗೆ ಒಂದು ರಿವ್ಯೂ ಕೊಡ್ತಾ ಇದ್ದೀನಿ. ಇವತ್ತು ನಾವು ಹೌ ಟು ಸಾಲ್ವ್ ಪ್ಯಾಸಿವ್ ವೈಸ್ ಕ್ವಶನ್ಸ್ ಅದನ್ನ ನೋಡೋಣ. ದೆನ್ ಹೌ ಟು ಗೆಟ್ 3 ಔಟ್ ಆಫ್ 3. ಯಾಕೆಂದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆನ್ ಎವರೇಜ್ 100 ಸ್ಟೂಡೆಂಟ್ಸ್ ನಲ್ಲಿ ಒಂದು 30% ಸ್ಟೂಡೆಂಟ್ಸ್ ಮಾತ್ರ ಇದರಲ್ಲಿ 3 ಔಟ್ ಆಫ್ 3 ಮಾರ್ಕ್ಸ್ ತಗೊಳ್ತಾರೆ. ಇವತ್ತು ಯಾವ ರೀತಿ ನಿಮಗೆ ಕಲಿಸ್ತೇನೆ ಅಂದ್ರೆ ಎವ್ರಿಬಡಿ 100 ಔಟ್ ಆಫ್ 100 ಸ್ಟೂಡೆಂಟ್ಸ್ 3 ಔಟ್ ಆಫ್ 3 ಮಾರ್ಕ್ಸ್ ತಗೋಬೇಕು. ಆ ರೀತಿ ಕಲಿಯೋಣ ವಿತ್ ಟಿಪ್ಸ್ ಅಂಡ್ ಟ್ರಿಕ್ಸ್. ದೆನ್ ಪ್ರಾಕ್ಟೀಸ್ ವಿತ್ ಡಿಫರೆಂಟ್ ಕ್ವಶನ್ಸ್. ಬೇರೆ ಬೇರೆ ಕ್ವಶನ್ಸ್ ತಗೊಂಡು 4-5 ಕ್ವಶನ್ಸ್ ತಗೊಂಡು ಪ್ರಾಕ್ಟೀಸ್ ಮಾಡೋಣ. ಯಾಕೆಂದ್ರೆ ಎಕ್ಸಾಮ್ ನಲ್ಲಿ ಪ್ರತಿ ವರ್ಷ ಡಿಫರೆಂಟ್ ಬೇರೆ ಕ್ವಶನ್ ಅನ್ನ ಕೇಳ್ತಾರೆ. ಸೇಮ್ ಕ್ವಶನ್ ಬಟ್ ಸೆಂಟೆನ್ಸ್, ಪದಗಳು, ವರ್ಡ್ಗಳು ಬೇರೆ ಇರುತ್ತೆ. ಸೊ ಹಾಗಾಗಿ ಬೇರೆ ಬೇರೆ ಕ್ವಶನ್ ಮೂಲಕ ಪ್ರಾಕ್ಟೀಸ್ ಮಾಡೋಣ. ಅಂಡ್ ಕೊನೆಯದಾಗಿ ಲಾಸ್ಟ್ ಇಯರ್ ಕೇಳಿರುವಂತಹ ಎಕ್ಸಾಮ್ ನಲ್ಲಿ, ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಕ್ವಶನ್ ಕೂಡ ನಾವಿಲ್ಲಿ ಪ್ರಾಕ್ಟೀಸ್ ಮಾಡೋಣ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಕ್ವಶನ್ ಪೇಪರ್ ನಲ್ಲಿ ನಮಗೆ ಈ ರೀತಿ ಕೊಟ್ಟಿರ್ತಾರೆ. ಕಂಪ್ಲೀಟ್ ದ ಫಾಲೋವಿಂಗ್ ಬೈ ಫಿಲ್ಲಿಂಗ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್. ಏನ್ ಬಳಸಬೇಕ್ರಿ? ರೈಟ್ ಫಾರ್ಮ್ ಆಫ್ ದ ವರ್ಬ್ ಬಳಸಬೇಕು. ಗಿವನ್ ಇನ್ ದ ಬ್ರಾಕೆಟ್ ಅಂದ್ರೆ ಬ್ರಾಕೆಟ್ ನಲ್ಲಿ ಒಂದು ವರ್ಬ್ ಕೊಟ್ಟಿದ್ದಾರೆ, ಆ ವರ್ಬ್ ನ ಸರಿಯಾದಂತಹ ಫಾರ್ಮ್ ಬಳಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ಇದು ಪ್ಯಾಸಿವ್ ವಾಯ್ಸ್ ನ ಕ್ವಶನ್. ಇಲ್ಲಿ ನಿಮ್ಗೆ ಪ್ಯಾಸಿವ್ ವಾಯ್ಸ್ ಬರಬೇಕು ಅಂದ್ರೆ ಸಂಪೂರ್ಣವಾಗಿ ಟೆನ್ಸಸ್ ಅವೆಲ್ಲ ಬರಬೇಕು. ಬಂದ್ರೆ ತುಂಬಾ ಚೆನ್ನಾಗಿ ಈಸಿಯಾಗಿ ನೇರವಾಗಿ ನೀವು ಇದನ್ನ ಸಾಲ್ವ್ ಮಾಡಬಹುದು. ಬಟ್ ಟೆನ್ಸಸ್ ಅವು ಪ್ಯಾಸಿವ್ ವಾಯ್ಸ್ ಇದೆಲ್ಲ ನಿಮಗೆ ಬರೋದಿಲ್ಲ ಅಂದ್ರೆ ಕೆಲವೊಂದು ಶಾರ್ಟ್ ಕಟ್ ಟೆಕ್ನಿಕ್ಸ್ ಅನ್ನ ಬಳಸಿ ಕೂಡ ಇದನ್ನ ಸಾಲ್ವ್ ಮಾಡಬಹುದು. ಸೊ ಅದನ್ನೇ ನಾವು ಈ ಒಂದು ವಿಡಿಯೋದಲ್ಲಿ ಕಲಿತಾ ಹೋಗೋಣ. ಸೊ ಇಲ್ಲಿ ಬನ್ನಿ, ಈಗ ಕ್ವಶನ್ ಅನ್ನ ನಾವು ಒಂದ್ಸಲ ಓದ್ತಾ ಹೋಗೋಣ. ಅ ಕ್ರೈಮ್ ವಾಸ್ ರಿಪೋರ್ಟೆಡ್ ಟು ದ ಪ್ರಿನ್ಸ್ ಆಫ್ ಮೊನಾಕೋ, ದ ಪ್ರಿನ್ಸ್ ಫಾರ್ ಅ ಮರ್ಡರ್ ಇನ್ ಹಿಸ್ ಟಾಯ್ ಕಿಂಗ್ಡಮ್, ದ ಮಿನಿಸ್ಟರ್ಸ್ ಟು ಡಿಸ್ಕಸ್ ದ ಮ್ಯಾಟರ್. ಸೊ ಇದು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ನಿಮ್ಮ ಸೆಕೆಂಡ್ PUC ಇಂಗ್ಲಿಷ್ ನ ಟೆಕ್ಸ್ಟ್ ಬುಕ್ ಇದೆಯಲ್ಲ, ಅಲ್ಲಿಂದ ಈ ಒಂದು ಪ್ಯಾರಾಗ್ರಾಫ್ ನ ತೆಗೆದುಕೊಳ್ಳಲಾಗಿದೆ. ಸೊ ನೆಕ್ಸ್ಟ್ ಟೈಮ್ ಬುಕ್ ಓದುವಾಗ ಸ್ವಲ್ಪ ಅಟೆನ್ಷನ್ ಕೊಟ್ಟು ಓದಿ. ಅಲ್ಲಿರುವಂತಹ ವರ್ಬ್ಸ್ ಗಳನ್ನೇ, ಪ್ಯಾರಾಗ್ರಾಫ್ ಅನ್ನೇ ಇಲ್ಲಿ ತೆಗೆದುಕೊಂಡಿರುತ್ತಾರೆ ನಿಮ್ಮ ಕ್ವಶನ್ ಅಲ್ಲಿ. ಸೊ ಸರಿಯಾಗಿ ಓದಿದ್ರೆ ಸಾಲ್ವ್ ಮಾಡ್ಲಿಕ್ಕೆ ಇನ್ನೂ ಈಸಿ ಆಗುತ್ತೆ. ಬಟ್ ಈ ವಿಡಿಯೋದಲ್ಲಿ ನಾವು ಕಲಿಯೋಣ ಎಲ್ಲ ಒಂದು ಟಿಪ್ಸ್ ಅಂಡ್ ಟೆಕ್ನಿಕ್ಸ್ ಗಳನ್ನ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾವು ಮೊದಲು ಏನ್ ಮಾಡಬೇಕು? ಸೊ ಮೊದಲು ನಾವಿಲ್ಲಿ ಬಳಸಬೇಕು ಹೆಲ್ಪಿಂಗ್ ವರ್ಬ್ಸ್ ಗಳನ್ನ. ಏನ್ ಬಳಸಬೇಕ್ರಿ? ಹೆಲ್ಪಿಂಗ್ ವರ್ಬ್ ಗಳನ್ನ ಇಲ್ಲಿ ಬಳಸಬೇಕು. ಇಲ್ಲಿ ನಿಮ್ಗೆ ಇದು ಮೆನ್ಷನ್ ಮಾಡಿರೋದಿಲ್ಲ, ಓನ್ಲಿ ವರ್ಬ್ ಬಳಸಿ ಅಂತ ಹೇಳ್ತಾರೆ. ಬಟ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ಬಳಸಲಿಲ್ಲ ಅಂದ್ರೆ ಮಾರ್ಕ್ಸ್ ಸಿಗೋದಿಲ್ಲ ರೀ. ಎರಡನೇದಾಗಿ ನಾವು ಇಲ್ಲಿ ವರ್ಬ್ ಬಳಸಬೇಕು. ಸೊ ಈಗ ಪ್ರಶ್ನೆ ಬರುತ್ತೆ, ಯಾವ ಟೆನ್ಸ್ ನ ಹೆಲ್ಪಿಂಗ್ ವರ್ಬ್ ಬಳಸಬೇಕು? ಯೂಶುವಲಿ ನಿಮಗೆ ಕೇಳುವಂತಹ ಪ್ರಶ್ನೆ ನೋಡಿ ಪಾಸ್ಟ್ ಟೆನ್ಸ್ ನಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವು ಪಾಸ್ಟ್ ಟೆನ್ಸ್ ನ ವಾಸ್ ಮತ್ತು ವರ್ ಅನ್ನ ಇಲ್ಲಿ ಬಳಸ್ತೀವಿ. ಪಾಸ್ಟ್ ಟೆನ್ಸ್ ನ ವಾಸ್ ಮತ್ತು ವರ್ ಅನ್ನ ಇಲ್ಲಿ ಬಳಸ್ತೀವಿ. ವಾಸ್ ಅಂಡ್ ವರ್. ವಾಸ್ ಎಲ್ಲಿ, ವರ್ ಎಲ್ಲಿ, ಅದಕ್ಕೆ ಬರೋಣ. ದೆನ್ ವರ್ಬ್ ಬಂದು V3 ವರ್ಬ್ ಬಳಸಬೇಕ್ರಿ. ಅಂದ್ರೆ ಇಂಗ್ಲಿಷ್ ನಲ್ಲಿ ಪ್ರತಿ ವರ್ಬ್ ಇದೆಯಲ್ಲ ಅದರ 3 ಫಾರ್ಮ್ಸ್ ಗಳು ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಇಲ್ಲಿ ಕೊಡ್ತಾ ಇದ್ದೀನಿ. ಡಿಸೈಡ್ ಅನ್ನೋದು ಒಂದು ವರ್ಬ್ ಇದೆ ರೀ. ಇದರ ಬೇರೆ ಬೇರೆ 4 ಫಾರ್ಮ್ಸ್ ಇರುತ್ತೆ ಟೋಟಲಿ. ಸೊ ಎರಡನೆಯ ಫಾರ್ಮ್ ಬಂದು ನೋಡಿ ಡಿಸೈಡೆಡ್. ಇದರ ಮೂರನೆಯ ಫಾರ್ಮ್ ಬಂದು ಕೂಡ ಡಿಸೈಡೆಡ್. ಇದರ 4ನೆಯ ಫಾರ್ಮ್ ಬಂದು ಡಿಸೈಡಿಂಗ್. ಸೊ 4 ಫಾರ್ಮ್ಸ್ ಗಳಲ್ಲಿ ನಾವಿಲ್ಲಿ ಯಾವ್ದನ್ನ ಬಳಸಬೇಕು ಅಂದ್ರೆ ಈ ಕ್ವಶನ್ ಸಾಲ್ವ್ ಮಾಡುವಾಗ ಈ 3ನೆಯ ಫಾರ್ಮ್ ಅನ್ನ ಬಳಸಬೇಕು. ಇದಕ್ಕೆ ನಾವು ಏನಂತ ಕರಿತೀವಿ? V3 ವರ್ಬ್ ಅಂತ ಶಾರ್ಟ್ ಆಗಿ ಕರಿತೀವಿ. ಸೊ ಹಾಗಾದ್ರೆ ಈ ವರ್ಬ್ಸ್ ಗಳು ನಮಗೆ ಗೊತ್ತಿರಬೇಕು. ಬಟ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕೇನೆ ನಿಮ್ಗೆ ಇನ್ನು ಶಾರ್ಟ್ ಕಟ್ ಟೆಕ್ನಿಕ್ ಅಥವಾ ಟ್ರಿಕ್ ಅನ್ನ ಈಗ ಇಲ್ಲಿ ನಾನು ನಿಮ್ಗೆ ತಿಳಿಸಿ ಕೊಡ್ತೀನಿ. ಸೊ ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಫೋಕಸ್ ಮಾಡೋಣ ಯಾವುದರ ಮೇಲೆ? ಹೆಲ್ಪಿಂಗ್ ವರ್ಬ್ಸ್ ಗಳ ಮೇಲೆ. ಸೊ ಮೊದಲನೇದಾಗಿ ನಾವು ಫೋಕಸ್ ಮಾಡೋಣ ರೀ ಹೆಲ್ಪಿಂಗ್ ವರ್ಬ್ಸ್ ಗಳ ಮೇಲೆ. ಸೊ ನಾವಿಲ್ಲಿ ಅಸ್ಯೂಮ್ ಮಾಡ್ಕೋತಾ ಇದೀವಿ ಇಲ್ಲಿವರೆಗೆ ನಾನು ನೋಡಿರುವಂತಹ ಎಲ್ಲಾ ಕ್ವಶನ್ಸ್ ಗಳು ಪಾಸ್ಟ್ ಟೆನ್ಸ್ ನಿಂದ ಬಂದಿವೆ. ಸೊ ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಬಂದಾಗ ಪಾಸ್ಟ್ ಟೆನ್ಸ್ ನಲ್ಲಿ ಯಾವುದು ಬಳಕೆ ಆಗುತ್ತಿದೆ ಅಂದ್ರೆ ವಾಸ್ ಅಂಡ್ ವರ್. ಯಾವುದು? ವಾಸ್ ಅಂಡ್ ವರ್ ಅನ್ನುವಂತಹ 2 ಹೆಲ್ಪಿಂಗ್ ವರ್ಬ್ಸ್ ಗಳು ಬಳಕೆ ಆಗುತ್ತೆ. ಸೊ ಈಗ ಪ್ರಶ್ನೆ ಬರುತ್ತೆ, ವಾಸ್ ಎಲ್ಲಿ ಬಳಸಬೇಕು ಅಂಡ್ ವರ್ ಎಲ್ಲಿ ಬಳಸಬೇಕು ಅಂತ ಹೇಳಿ.
ಸೊ ವಾಸ್ ಅನ್ನ ನಾವು ಎಲ್ಲಿ ಬಳಸ್ತೀವಿ? ಸಿಂಗ್ಯುಲರ್ ಜೊತೆಯಲ್ಲಿ ಬಳಸ್ತೀವಿ. ಸಿಂಗ್ಯುಲರ್ ಅಂದರೆ ಸಿಂಗಲ್ ಅಂದ್ರೆ ಗೊತ್ತಿದೆಯಲ್ಲ, ಸಿಂಗಲ್ ಅಂದ್ರೆ ಒಬ್ಬರೇ ಇರೋದು. ಸಿಂಗ್ಯುಲರ್ ಅಂದ್ರೂ ಕೂಡ ಒಂದು ಅಂತ ಅರ್ಥ. ದೆನ್ ಪ್ಲೂರಲ್ ಅಂದ್ರೆ, ಇದಕ್ಕೆ ಪ್ಲೂರಲ್ ಅಂದ್ರೆ ವರ್ ಅಂತ, ಸಾರಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಹೆಚ್ಚು, 2 3 4 10 ಎಷ್ಟಾದ್ರೂ ಇರಲಿ, ಬಟ್ ಒಂದಕ್ಕಿಂತ ಹೆಚ್ಚು. ಸೊ ಈಗ ನಮ್ಮ ಸಬ್ಜೆಕ್ಟ್ ಅಂದ್ರೆ ವಾಕ್ಯದಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತದೆ. ಸೊ ಇಲ್ಲಿ ಬನ್ನಿ, ಇದು ಸಬ್ಜೆಕ್ಟ್. ಸೊ ಇಲ್ಲಿ ವಾಕ್ಯದ ಪ್ರಾರಂಭದಲ್ಲಿ ಇರುತ್ತಲ್ಲ, ಸೊ ಇದು ಸಬ್ಜೆಕ್ಟ್. ನಿಮಗೆ ಬೇಸಿಕಲಿ ಹೇಳೋದಾದ್ರೆ ಈ ಬ್ಲಾಂಕ್ ಇದೆಯಲ್ಲ, ಬ್ಲಾಂಕ್ ನ ಹಿಂದೆ ಇರುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಅದೇ ನಮ್ಮ ಸಬ್ಜೆಕ್ಟ್. ಅದು ಸಿಂಗ್ಯುಲರ್ ಇದ್ರೆ ನಾವೇನ್ ಬಳಸ್ಬೇಕ್ರಿ? ವಾಸ್. ಅದೇನಾದ್ರೂ ಪ್ಲೂರಲ್ ಇದ್ರೆ ನಾವೇನ್ ಬಳಸಬೇಕು? ವರ್. ಸೊ ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ. ಅ ಕ್ರೈಮ್ ವಾಸ್ ರಿಪೋರ್ಟೆಡ್ ಟು ದ ಪ್ರಿನ್ಸ್ ಆಫ್ ಮೊನಾಕೋ. ಇದು ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಇಲ್ಲೋ, ಅಂದ್ರೆ ಈ ಪ್ಯಾರಾಗ್ರಾಫ್ ಅರ್ಥ ಆಗ್ತಾ ಇದೆಯೋ ಇಲ್ಲೋ ಡಸಂಟ್ ಮ್ಯಾಟರ್. ನೀವು ಅರ್ಥ ಆದ್ರೆ ಆ ರೀತಿ ಇಂಗ್ಲಿಷ್ ಕಲ್ತ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ಯೂಚರ್ ನಲ್ಲಿ. ಈಗ ದ ಪ್ರಿನ್ಸ್ ಅಂದ್ರೆ ರಾಜ. ರಾಜ ಇಲ್ಲಿ ಒಬ್ಬವನೇ ರಾಜ ಇದ್ದಾನೆ ಮೊನಾಕೋ ಕಿಂಗ್ಡಮ್ ನಲ್ಲಿ. ದ ಪ್ರಿನ್ಸ್ ಇದು ಸಿಂಗ್ಯುಲರ್ ಅಥವಾ ಪ್ಲೂರಲ್? ನೋಡಿ, ರಾಜ ಸಿಂಗಲ್ ಇಲ್ಲ, ರಾಜನಿಗೆ ಕ್ವೀನ್ ಇರಬಹುದು, ಐ ಡೋಂಟ್ ನೋ. ಬಟ್ ಇಲ್ಲಿ ನಮಗೆ ಕೊಟ್ಟಿರುವಂತದ್ದು ದ ರಾಜ. ದ ರಾಜ ಅಂದ್ರೆ ಒಬ್ಬವನೇ ರಾಜ. ಸೊ ಹಾಗಾದ್ರೆ ಈಗ ನಾವು ವಾಸ್ ಬಳಸ್ತಿರೋ ವರ್ ಬಳಸ್ತಿರೋ? ನಾವಿಲ್ಲಿ ಏನ್ ಬಳಸಬೇಕು? ವಾಸ್ ಅನ್ನ ಬಳಸಬೇಕು. ಸೊ ಹಾಗಾದ್ರೆ ದ ಪ್ರಿನ್ಸ್ ವಾಸ್. ದ ಪ್ರಿನ್ಸ್ ವಾಸ್. ಓನ್ಲಿ ನಾವು ಮೊದಲು ಹೆಲ್ಪಿಂಗ್ ವರ್ಬ್ ಮೇಲೆ ಫೋಕಸ್ ಮಾಡೋಣ, ದೆನ್ ವರ್ಬ್ಸ್ ಗೆ ಬರೋಣ. ಇದು ಮೊದಲನೇ ಬ್ಲಾಂಕ್ ಆಯ್ತು. ದೆನ್ ಇಲ್ಲಿ ಬನ್ನಿ, ಫಾರ್ ಅ ಮರ್ಡರ್. ಅ ಮರ್ಡರ್ ಅಂದ್ರೆ ಒಂದು ಕೊಲೆ ಆಯಿತು. ಒಂದು ಕೊಲೆ ಅಂದ್ರೆ ಸಿಂಗ್ಯುಲರ್ ಅಲ್ಲ. ಸೊ ಹಾಗಾದ್ರೆ ಅಲ್ಲಿ ಏನ್ ಬಳಸ್ತೀರಿ? ಅಗೇನ್ ನಾವು ವಾಸ್ ಅನ್ನ ಬಳಸಬೇಕು. ವಾಸ್ ಅನ್ನ ಬಳಸಬೇಕು. ದೆನ್ ಇಲ್ಲಿ ಬನ್ನಿ, ಬ್ಲಾಂಕ್ ಇಲ್ಲಿದೆ, ಇಲ್ಲಿ ಬಿಟ್ಟ ಸ್ಥಳ ಇದೆ. ಸೊ ಇದರ ಹಿಂದೆ ದ ಮಿನಿಸ್ಟರ್ಸ್. ಮಿನಿಸ್ಟರ್ಸ್ ಅಂದ್ರೆ ಏನ್ರಿ? ಮಿನಿಸ್ಟರ್ಸ್ ಅಂದ್ರೆ ಮಂತ್ರಿಗಳು. ಒಂದಕ್ಕಿಂತ ಹೆಚ್ಚಾಯಿತು, ಅದು ಪ್ಲೂರಲ್. ಸೊ ಪ್ಲೂರಲ್ ಇದ್ದಾಗ ಏನ್ ಬಳಸಬೇಕು? ವರ್ ಬಳಸಬೇಕು. ಸೊ ಹಾಗಾದ್ರೆ ದ ಮಿನಿಸ್ಟರ್ಸ್ ವರ್. ಸೊ ಈ ರೀತಿ ನಾವೇನ್ ಮಾಡ್ತೀವಿ? ಈ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಬಳಸ್ತೀವಿ. ಸಿಂಪಲ್ ಇದೆಯಲ್ಲ, ಸಿಂಗ್ಯುಲರ್ ಇದ್ದಾಗ ವಾಸ್, ಸಿಂಗ್ಯುಲರ್ ಇದ್ದಾಗ ಏನ್ರಿ? ವಾಸ್. ಪ್ಲೂರಲ್ ಇದ್ದಾಗ ವರ್ ಅನ್ನ ಬಳಸಬೇಕು. ಸೊ ಈಗ ನಮ್ದು ಹೆಲ್ಪಿಂಗ್ ವರ್ಬ್ ಆಯ್ತು. ಸೊ ಹಾಗಾದ್ರೆ ಸೆಕೆಂಡ್ ಏನಿದೆ ರೀ? ವರ್ಬ್ ಅನ್ನ ಬಳಸಬೇಕ್ರಿ. ಯಾವ ವರ್ಬ್ ಬಳಸಬೇಕು? V3 ವರ್ಬ್ ಬಳಸಬೇಕು. ಇದಕ್ಕೆ ನಾವು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಕೂಡ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ನಮಗೆ ಕೊಟ್ಟಿರುವಂತದ್ದು V1 ರೀ. ಇದು ಪ್ರೆಸೆಂಟ್ ವರ್ಬ್, ಇದರ V3. ನಾನೀಗ ತೋರಿಸಿದ್ನಲ್ಲ, ಪ್ರತಿ ವರ್ಬ್ ನ 4 ಫಾರ್ಮ್ಸ್ ಇರುತ್ತೆ. ನಾವು ಇಲ್ಲಿ ಬರಿಬೇಕಾಗಿರೋದು ಮೂರನೆಯ ಫಾರ್ಮ್. ಸೊ ಮೂರನೆಯ ಫಾರ್ಮ್ ಯಾವ ರೀತಿ ಈಗ ಕಂಡುಹಿಡಿಯೋದು ಅಥವಾ ಯಾವ ರೀತಿ ನೆನ್ಪಿಟ್ಕೊಳ್ಳೋದು, ಅದಕ್ಕೆ ಒಂದು ಶಾರ್ಟ್ ಕಟ್ ಟೆಕ್ನಿಕ್ ಇದೆ. ಶಾರ್ಟ್ ಕಟ್ ಟೆಕ್ನಿಕ್ ಏನಿದೆ ರೀ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಾನು ನಿಮಗೆ ಒಂದು ವರ್ಬ್ ತೆಗೆದುಕೊಳ್ತಾ ಇದ್ದೀನಿ. ಇದು ಒಂದು ರೆಗ್ಯುಲರ್ ವರ್ಬ್. ಯಾವುದು? ಅಮೇಜ್ ಅನ್ನುವಂಥದ್ದು ರೆಗ್ಯುಲರ್ ವರ್ಬ್. ಅಮೇಜ್ ಅನ್ನುವಂಥದ್ದು ರೆಗ್ಯುಲರ್ ವರ್ಬ್. ಸೊ ಇಲ್ಲಿ ರೆಗ್ಯುಲರ್ ವರ್ಬ್ಸ್ ಅಂತ ಬಂದಾಗ ಇದರ ಒಂದು ರೂಲ್ ಇದೆ ಅಥವಾ ಇದರದ ಒಂದು ಟೆಕ್ನಿಕ್ ನಿಮಗೆ ಅಥವಾ ಟ್ರಿಕ್ ಹೇಳಿಕೊಡ್ತಾ ಇರೋದು. ಟ್ರಿಕ್ ಏನಿದೆ ಅಂದ್ರೆ ಇದರ ಕೊನೆಯಲ್ಲಿ ಡಿ ಅಥವಾ ಇಡಿ ಏನ್ ಸೇರಿಸಬೇಕ್ರಿ? ಡಿ ಅಥವಾ ಇಡಿ ಅನ್ನ ಸೇರಿಸಿದ್ರೆ ನಮಗೆ ಈ ವರ್ಬ್ ನ V3 ಫಾರ್ಮ್ ಸಿಗುತ್ತೆ, ಮೂರನೆಯ ಫಾರ್ಮ್ ಸಿಗುತ್ತೆ. ಈಗ ಡಿ ಅಥವಾ ಇಡಿ, ಅಗೇನ್ ಎರಡು ಆಪ್ಷನ್ಸ್ ಇವೆ. ಡಿ ಅಥವಾ ಇಡಿ ಇಲ್ಲಿ ಯಾವುದನ್ನ ಸೇರಿಸಬೇಕು? ಪ್ರಶ್ನೆ ಬರುತ್ತಲ್ಲ? ಎಸ್, ಹೌದು ಬರುತ್ತೆ. ಸೊ ಅದಕ್ಕೆ ಸಿಂಪಲ್ ಆನ್ಸರ್ ನೋಡಿ, ಈ ವರ್ಬ್ ಇದೆಯಲ್ಲ ಇಲ್ಲಿ ಕೊಡಲಾಗಿದೆ, ಇದು V1 ವರ್ಬ್. ಇದರ ಕೊನೆಯಲ್ಲಿ ಇ ಇದ್ರೆ ಓನ್ಲಿ ಡಿ ಸೇರಿಸಬೇಕು. ಈ ಆಲ್ರೆಡಿ ಆ ವರ್ಬ್ ನಲ್ಲಿ ಇದ್ರೆ ಓನ್ಲಿ ಡಿ ಅನ್ನ ತೆಗೆದುಕೊಂಡು ಬಂದು ಇಲ್ಲಿ ಸೇರಿಸಿ. ಇದೇನಾಯ್ತು? ಅಮೇಜ್ಡ್. ಏನಾಯ್ತ್ರಿ? ಅಮೇಜ್ಡ್. ಈಗ ಒಂದು ವೇಳೆ ಕೊನೆಯಲ್ಲಿ ಡಿ ಇರ್ಲಿಲ್ಲ ಅಂದ್ರೆ, ಇಲ್ಲಿ ಎಕ್ಸಾಂಪಲ್ ತಗೊಳ್ಳಿ, ಕಮಿಟ್. ಕಮಿಟ್ ನಲ್ಲಿ ಡಿ ಇದೆಯಾ? ಸಾರಿ, ಇ ಇದೆಯಾ ಕೊನೆಯಲ್ಲಿ? ಇ ಇಲ್ಲ. ಇ ಇಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ? ಇ ಅನ್ನ ನಾವು ಸೇರಿಸಬೇಕು. ಸೊ ಹಾಗಾದ್ರೆ ಇಡಿ ಅನ್ನ ಸೇರಿಸಿ, ಕಮಿಟೆಡ್. ಇದು ಡಬಲ್ ಟಿ ಆಗುತ್ತೆ, ಕಮಿಟೆಡ್. ಏನಾಯ್ತ್ರಿ? ಇದು ಕಮಿಟೆಡ್ ಆಯ್ತು. ಬೇಕಂದ್ರೆ ನಿಮಗೆ ಬೇರೆ ವರ್ಬ್ ತೆಗೆದುಕೊಂಡು ತೋರಿಸ್ತೀನಿ, ಅದು ಸಿಂಪಲ್ ಅಂಡ್ ಈಸಿ ಆಗಿ ಅರ್ಥ ಆಗುತ್ತೆ. ಇನ್ನೊಂದು ವರ್ಬ್ ಇದೆ ನೋಡಿ, ಇಲ್ಲಿ ಸಮನ್ ಅಂತ ಇದೆ. ಸಮನ್ ಅಂತ ಇನ್ನೊಂದು ವರ್ಬ್ ಇಲ್ಲಿ ಇದೆಯಲ್ಲ. ಸೊ ಈಗ ಇದರ ಕೊನೆಯಲ್ಲಿ ಇ ಇದೆಯಾ? ಇ ಇಲ್ಲ. ಸೊ ಹಾಗಾದ್ರೆ ಇ ಡಿ ಸೇರಿಸಬೇಕು. ಇದೇನಾಗುತ್ತೆ? ಸಮನ್ಡ್. ಇ ಇದ್ರೆ ಓನ್ಲಿ ಡಿ ಸೇರಿಸಿ, ಇ ಇಲ್ಲಪ್ಪ ಅಂದ್ರೆ ಇ ಡಿ ಎರಡು ಸೇರಿಸಿ, ರೈಟ್? ಸೊ ಈ ರೀತಿ ನಾವು ರೆಗ್ಯುಲರ್ ವರ್ಬ್ ನ ಏನ್ ಕಂಡುಹಿಡಿಯಬಹುದು? V3 ಫಾರ್ಮ್ ಸುಲಭವಾಗಿ ಕಂಡುಹಿಡಿಯಬಹುದು. ಸೊ ಇದು ಸಾಲ್ವ್ ಆದ್ರೆ ನಮ್ಮ ಕ್ವಶನ್ ಈಸಿಲಿ ಸಾಲ್ವ್ ಆಗುತ್ತೆ. ಸೊ ಬನ್ನಿ ಹಾಗಾದ್ರೆ ಇದನ್ನ ಈಗ ಸಾಲ್ವ್ ಮಾಡ್ತಾ ನಾವು ಹೋಗೋಣ. ದ ಪ್ರಿನ್ಸ್ ವಾಸ್, ಹೆಲ್ಪಿಂಗ್ ವರ್ಬ್ ಸಿಂಗ್ಯುಲರ್, ವಾಸ್ ಹಾಕಿದೀವಿ. ಅಮೇಜ್ ಇದೆ, ಅಮೇಜ್ ಒಂದು ರೆಗ್ಯುಲರ್ ವರ್ಬ್. ಸೊ ಹಾಗಾದ್ರೆ ಅದನ್ನ ಇಲ್ಲಿ ಆಸ್ ಇಟ್ ಈಸ್ ಬರೀರಿ, ಅಮೇಜ್. ಸೊ ಈಗ ಇದು V3 ಮಾಡ್ಬೇಕಲ್ಲ, ಕೊನೆಯಲ್ಲಿ ಇ ಇದೆ ರೀ, ಓನ್ಲಿ ಡಿ ಸೇರಿಸಿ, ಇದಾಯ್ತು ಅಮೇಜ್ಡ್. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಇಲ್ಲಿ
ಒಂದು ಅಂಕ ಸಿಗುತ್ತೆ. ಒಂದು ಬ್ಲಾಂಕ್ ಅನ್ನ ಸರಿಯಾಗಿ ಫಿಲ್ ಮಾಡಿದ್ರೆ 1 ಮಾರ್ಕ್ಸ್ ಸಿಗುತ್ತೆ. ದೆನ್ ಕಮಿಟ್, ಈಗ ವಾಸ್ ಇದೆಯಲ್ಲ, ಸೊ ವಾಸ್ ಆದ್ರೂ ಇದೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್. ಕಮಿಟ್ ಇದೆ, ಇದು ಕೂಡ ಒಂದು ರೆಗ್ಯುಲರ್ ವರ್ಬ್. ಕಮಿಟ್. ಸೊ ಈಗ ಇಲ್ಲಿ ಇಡಿ ಸೇರಿಸಬೇಕು ಅಥವಾ ಡಿ ಸೇರಿಸಬೇಕು? ಇಡಿ ಸೇರಿಸಬೇಕು. ಯಾಕೆಂದ್ರೆ ಇಲ್ಲಿ ಇ ಇಲ್ಲ. ಸೊ ಇಲ್ಲಿ ಜಸ್ಟ್ ನೆನ್ಪಿಟ್ಕೊಳ್ಳಿ, ಈ ವರ್ಬ್ ನಲ್ಲಿ ಒಂದು ಟಿ ಎಕ್ಸ್ಟ್ರಾ ಆಡ್ ಆಗುತ್ತೆ. ಸೊ ಇದು ಆಯ್ತು ನಮ್ದು ಕಮಿಟೆಡ್. ಅಂಡ್ ದೆನ್ ಮೂರನೇದಾಗಿ ಬರುತ್ತೆ ರೀ ಸಮನ್. ಸಮನ್ ಅನ್ನುವಂಥದ್ದು ಕೂಡ ಒಂದು ರೆಗ್ಯುಲರ್ ವರ್ಬ್. ಸಮನ್. ಸೊ ಇದಕ್ಕೆ ಕೊನೆಯಲ್ಲಿ ಇ ಇಲ್ಲ, ಸೊ ಹಾಗಾದ್ರೆ ಇಡಿ ಅನ್ನ ನಾವಿಲ್ಲಿ ಸೇರಿಸಬೇಕು. ಇದಾಗುತ್ತೆ ಸಮನ್ಡ್. ಸೊ ಇಷ್ಟು ಮಾಡಿದ್ರೆ ಏನಾಯ್ತು? ನಮ್ಮ ಉತ್ತರ ರೆಡಿ ಆಯ್ತು. ಏನ್ ರೆಡಿ ಆಯ್ತ್ರಿ? ನಮ್ಮ ಉತ್ತರ ರೆಡಿ ಆಯ್ತು. ಸೊ ನೀವೀಗ ಇದನ್ನ ನೋಡಬಹುದು. 3 ಅಂಕ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಸಿಗುತ್ತೆ. ಅ ಕ್ರೈಮ್ ವಾಸ್ ರಿಪೋರ್ಟೆಡ್ ಟು ದ ಪ್ರಿನ್ಸ್ ಆಫ್ ಮೊನಾಕೋ. ದ ಪ್ರಿನ್ಸ್ ವಾಸ್ ಅಮೇಜ್ಡ್. ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಅಂಡ್ ಸೆಕೆಂಡ್ ವರ್ಬ್ ನ 3ನೇ ಫಾರ್ಮ್ ಹಾಕಬೇಕು. ದೆನ್ ಫಾರ್ ಅ ಮರ್ಡರ್ ಅಂದ್ರೆ ಅಂದ್ರೆ ಒಂದು ಮರ್ಡರ್ ವಾಸ್ ಕಮಿಟೆಡ್, ಒಂದು ಮರ್ಡರ್ ಮಾಡಲಾಯಿತು. ಸಿಂಗ್ಯುಲರ್ ವಾಸ್ ಹಾಕಿದ್ದೇವೆ. ಕಮಿಟ್ ಒಂದು ರೆಗ್ಯುಲರ್ ವರ್ಬ್, ಸೊ ಇದಕ್ಕೆ ಇಡಿ ಅನ್ನ ಸೇರಿಸಿದೀವಿ. ಕಮಿಟೆಡ್. ದ ಮಿನಿಸ್ಟರ್ಸ್ ಪ್ಲೂರಲ್ ಇದೆ, ಸೊ ಹಾಗಾಗಿ ವರ್ ಹೆಲ್ಪಿಂಗ್ ವರ್ಬ್. ಸಮನ್ ಅನ್ನುವಂಥದ್ದು ಎಂತಹ ವರ್ಬ್ ರೀ? ಇದು ರೆಗ್ಯುಲರ್ ವರ್ಬ್. ಸೊ ರೆಗ್ಯುಲರ್ ವರ್ಬ್ಗೆ ಮಾತ್ರ ಈ ಒಂದು ರೂಲ್ ಅಪ್ಲೈ ಆಗುತ್ತೆ. ನಾನು ಟೆಕ್ನಿಕ್ ಹೇಳ್ಕೊಟ್ನಲ್ಲ, ಡಿ ಆರ್ ಇಡಿ ಸೇರಿಸಿ, ಇದು ರೆಗ್ಯುಲರ್ ವರ್ಬ್ಸ್ ಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಸಮನ್ಡ್. ದ ಮಿನಿಸ್ಟರ್ಸ್ ವರ್ ಸಮನ್ ಟು ಡಿಸ್ಕಸ್ ದ ಮ್ಯಾಟರ್. ಇಷ್ಟು ಮಾಡಿದ್ರೆ ಎಷ್ಟು ಅಂಕ ಸಿಗುತ್ತೆ ರೀ? ಟೀಚರ್ ಈ ರೀತಿ ಪಾಸ್ ಹಾಕ್ತಾರೆ, 3ಕ್ಕೆ 3 ಅಂಕ ಕೊಡ್ತಾರೆ. ಡನ್. ಸಿಂಪಲ್ ಅಂಡ್ ಸರಳವಾಗಿದೆ. ಎಷ್ಟು ಸಿಂಪಲ್ ಇದೆಯಲ್ಲ. ಸೊ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ನೋಡಿ. 3-4 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ಮುಗೋದ್ರ ಒಳಗಾಗಿ ನೀವು ಈ ಕ್ವಶನ್ ಸಾಲ್ವ್ ಮಾಡೋದ್ರಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಸೊ ಬನ್ನಿ ಹಾಗಾದ್ರೆ ಈಗ ಇದನ್ನ ಕ್ವಿಕ್ ಆಗಿ ರಿವಿಷನ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ನಾವೀಗ ಹೋಗೋಣ. ಸೊ ಇಲ್ಲಿದೆ ರೀ ಕ್ವಶನ್. ಸೊ ಇದೇ ಕ್ವಶನ್ ನಾನು ಸಾಲ್ವ್ ಮಾಡಿದ್ದೀನಿ, ಸೇಮ್ ಕ್ವಶನ್. ಸೊ ಇಲ್ಲಿ 2 ಪಾಯಿಂಟ್ ನೀವು ಗಮನದಲ್ಲಿ ಇಟ್ಕೋಬೇಕು. 2 ಪಾಯಿಂಟ್ ಅನ್ನ ಗಮನದಲ್ಲಿ ಇಟ್ಕೋಬೇಕು. ಸರಿಯಾಗಿ ನಾನು ನಿಮ್ಗೆ ಹೇಳೋದಾದ್ರೆ, ಒಂದು ಹೆಲ್ಪಿಂಗ್ ವರ್ಬ್ಸ್ಗಳು ವಾಸ್ ವರ್ ನಲ್ಲಿ ಯಾವ್ದು ಬಳಸಬೇಕು ಅದು ವೆರಿ ಇಂಪಾರ್ಟೆಂಟ್. ಸಿಂಗ್ಯುಲರ್ಗೆ ವಾಸ್, ಪ್ಲೂರಲ್ಗೆ ವರ್. ಇಲ್ಲಿ ಮಿಸ್ಟೇಕ್ಸ್ ಆದ್ರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ವರ್ಬ್ ನ 3ನೆಯ ಫಾರ್ಮ್ ಬಳಸಬೇಕು. ನಾವಿಲ್ಲಿ ಆಲ್ರೆಡಿ ಬಳಸಿದೀವಿ ವರ್ಬ್ ನ 3ನೆಯ ಫಾರ್ಮ್. ಈಗ ಇಲ್ಲಿ ಕ್ವಶನ್ ಬರುತ್ತೆ, ಸರ್ ನೀವು ಹೇಳಿದ್ರಿ ಇದು ರೆಗ್ಯುಲರ್ ವರ್ಬ್ ಅಂತ ಹೇಳಿ, ಇದು ರೆಗ್ಯುಲರ್ ವರ್ಬ್ ಅಂತ ಹೇಳಿದ್ರಿ, ಇದು ರೆಗ್ಯುಲರ್ ವರ್ಬ್ ಅಂತ ಹೇಳಿದ್ರಿ, ಬಟ್ ಎಕ್ಸಾಮ್ ನಲ್ಲಿ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅದು ರೆಗ್ಯುಲರ್ ವರ್ಬೋ ಅಥವಾ ಹೌದೋ ಅಥವಾ ಅಲ್ವೋ ಅಂತ ಹೇಳಿ? ಗುಡ್ ಕ್ವಶನ್. ಈ ಕ್ವಶನ್ ನಿಮ್ ಮೈಂಡ್ ನಲ್ಲಿ ಬರಲೇಬೇಕು. ಬರ್ತಾ ಇದೆ ಅಂದ್ರೆ ನೀವು ಸರಿಯಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅರ್ಥ. ಸರಿಯಾಗಿ ನಿಮ್ ತಲೆಯಲ್ಲಿ ಇದನ್ನ ಹಾಕೊಳ್ತಾ ಇದ್ದೀರಾ ಅಂತ. ಸ್ವಲ್ಪ ಅಟೆಂಟಿವ್ ಆಗಿರಿ, ಡಿಸ್ಟ್ರಾಕ್ಟ್ ಆಗಬೇಡಿ. ರೈಟ್. ಇವತ್ತಿನ ಕಾಲದಲ್ಲಿ ನೋಡಿ, ಸಕ್ಸಸ್ ಆಗ್ಬೇಕಂದ್ರೆ ಫೋಕಸ್ಡ್ ಆಗಿದ್ರೆ ಸಾಕು. 99% ಜನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಟ್ರಾಕ್ಟ್ ಆಗಿದ್ದಾರೆ, ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಜಸ್ಟ್ ನೀವು ಫೋಕಸ್ ಮಾಡಿ, ನಿಮ್ಮ ಪರ್ಸೆಂಟೇಜ್ ಈಸಿಲಿ 90 ಅಬೌವ್ ಆಗುತ್ತೆ. ಈಗ ಇಲ್ಲಿ ಯಾವುದು ರೆಗ್ಯುಲರ್ ವರ್ಬ್ ಅಂತ ಯಾವ ರೀತಿ ಗುರುತಿಸಬೇಕು? ಇದಕ್ಕೆ ನೋಡಿ, ನಿಮಗೆ ಆ ವರ್ಬ್ ನೋಡಿರ್ಬೇಕು ನೀವು. ಅಂದ್ರೆ ಈ ಅಮೇಜ್ ಅನ್ನುವಂತಹ ವರ್ಬ್ ನಾನು ಮೊದಲು ನೋಡಿದ್ದೀನಿ, ಕಮಿಟ್ ಅನ್ನುವಂತಹ ವರ್ಬ್ ಮೊದಲು ನೋಡಿದ್ದೀನಿ, ಕಲ್ತಿದ್ದೀನಿ. ಅದು ರೆಗ್ಯುಲರ್ ವರ್ಬ್ ಅಂತ ನನಗೆ ಗೊತ್ತಿದ್ರೆ ಮಾತ್ರ ಈಸಿಲಿ ನೀವು ಅದನ್ನ ಗುರುತಿಸ್ಲಿಕ್ಕೆ ಬರುತ್ತೆ. ಈಗ ನೀವು ಕೆಲವೊಂದು ರೆಗ್ಯುಲರ್ ವರ್ಬ್ ನ ಲಿಸ್ಟ್ ಅನ್ನ ಸ್ಟಡಿ ಮಾಡಬೇಕಾಗುತ್ತೆ, ತಿಳ್ಕೊಬೇಕಾಗುತ್ತೆ. ಸೊ ಅದಕ್ಕೆ ನೀವು ಇಲ್ಲಿ ಏನ್ ಮಾಡಬಹುದು ಅಂದ್ರೆ, ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ನಮ್ಮ 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಂತ ಇದೆ. ಇದರ ಮೊದಲನೇ ಕ್ಲಾಸ್ ಫ್ರೀ ಆಗಿದೆ. ಇದರ ಮೊದಲನೇ ಕ್ಲಾಸ್ ನೋಡಿ, ಇಲ್ಲಿ ಡೆಮೋ ಕ್ಲಾಸ್ ಅಲ್ಲಿ ನೀವು ಹೋದ್ರೆ ಈ ಡೆಮೋ ಕ್ಲಾಸ್ ನಲ್ಲಿ ಮೊದಲನೇ ಕ್ಲಾಸ್ ಫ್ರೀ ಆಗಿದೆ. ಇಲ್ಲಿ ನಾನು ಈ ರೆಗ್ಯುಲರ್ ವರ್ಬ್ಸ್ ಗಳನ್ನ ಯಾವ ರೀತಿ ನೆನ್ಪಿಟ್ಕೋಬೇಕು ಅದರ ಟ್ರಿಕ್ಸ್ ಗಳನ್ನ, ರೆಗ್ಯುಲರ್ ವರ್ಬ್ ನ ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ದೀನಿ. ಸೊ ಅಲ್ಲಿ ನೀವು ಆ ರೆಗ್ಯುಲರ್ ವರ್ಬ್ಸ್ ಗಳನ್ನ ಒಂದ್ಸಲ ನೋಡ್ಕೊಳ್ಳಿ. ಯಾಕಂದ್ರೆ ಯಾವ್ದಾದ್ರು ರೆಗ್ಯುಲರ್ ವರ್ಬ್ ಬರಬಹುದು, ಬಟ್ ಅದನ್ನ ಎಕ್ಸಾಮ್ ನಲ್ಲಿ ನೋಡಿದ ತಕ್ಷಣ ನಿಮಗೆ ಗುರುತಿಸ್ಲಿಕ್ಕೆ ಬರಬೇಕು. ಎಸ್ ಇದು ರೆಗ್ಯುಲರ್ ವರ್ಬ್ ಹೌದು ಅಂತ ಹೇಳಿ. ರೆಗ್ಯುಲರ್ ವರ್ಬ್ ಅಂದ್ರೆ ಏನ್ ಮಾಡೋದು? ಸಿಂಪ್ಲಿ ಡಿ ಅಥವಾ ಇಡಿ ಅನ್ನ ಸೇರಿಸಿ ಕ್ವಶನ್ ಅನ್ನ ಸಾಲ್ವ್ ಮಾಡೋದು. ನಮ್ಮ ಆಪ್ ನಲ್ಲಿ ಇದಷ್ಟೇ ಅಲ್ಲದೆ ನೀವು ಹೇಳ್ಬೋದು, ಸರಿ ಜಸ್ಟ್ ಒಂದು ಕ್ಲಾಸ್ ಆಗಿ ಇಡೀ ಆಪ್ ಡೌನ್ಲೋಡ್ ಮಾಡ್ಕೋಬೇಕಾ? ನೋ 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 ನೋ. ಇಲ್ಲಿ ನಿಮಗೆ ಆಪ್ ನ ಜೊತೆಲಿ ನಮ್ಮ ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಇದೆಯಲ್ಲ, ಅದು ಕೂಡ ಫ್ರೀ ಆಗಿ ಸಿಗ್ತಾ ಇದೆ. ಅದರಲ್ಲಿ ಕ್ಲಾಸಸ್, ನೋಟ್ಸ್, ಟೆಸ್ಟ್ ಎಲ್ಲ ಇದೆ. ಫ್ರೀ ಆಗಿ ಪ್ರಾಕ್ಟೀಸ್ ಮಾಡಿ. ಸೊ ಹಾಗಾಗಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಸೊ ಇದು ನಮ್ಮ ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ ಕೋರ್ಸ್. ಈ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ, ದೆನ್ ಇಲ್ಲಿ ಮೇಲ್ಗಡೆ ಬಂದು ಕಾಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಾಸಸ್, ನೋಟ್ಸ್ ನಿಮ್ಗೆ ಇಲ್ಲಿ ಫ್ರೀ ಆಗಿ ಸಿಗ್ತವೆ. ಸೊ ಇದರ ಬೆನಿಫಿಟ್ ಅನ್ನ ಪಡೆದುಕೊಳ್ಳಿ. ಸೊ ರೆಗ್ಯುಲರ್ ವರ್ಬ್ ನ ಲಿಸ್ಟ್ ನೋಡಿ ಅದನ್ನ ಸ್ಟಡಿ ಮಾಡಿ. ನಾಳೆ ಎಕ್ಸಾಮ್ ನಲ್ಲಿ ಒಂದು ವರ್ಬ್ ಬಂದ್ರೆ ನೋಡಿದ ತಕ್ಷಣ ಹೇಳ್ಬೇಕು ಇದು ರೆಗ್ಯುಲರ್ ವರ್ಬ್ ಹೌದು ಅಂತ ಹೇಳಿ.
ಅಂದಾಗ ನಿಮಗೆ ಈ ಒಂದು ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಈಗ ನಾವು ಸೆಕೆಂಡ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ನೀವೇ ಇದನ್ನ ಸಾಲ್ವ್ ಮಾಡ್ತೀರಾ ಕ್ವಿಕ್ ಆಗಿ. ಬನ್ನಿ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 2 ತುಂಬಾ ಸಿಂಪಲ್ ಅಂಡ್ ಸರಳವಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ವರ್ಬ್ಸ್ ಗಳು ಇವೆಲ್ಲ ಅವು ರೆಗ್ಯುಲರ್ ವರ್ಬ್ಸ್ ಗಳು. ಸೊ ಯಾಕೆಂದ್ರೆ ನಾನು ಇದನ್ನ ಮೊದಲೇ ಕಲ್ತಿದ್ದೇನೆ, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೀವು ಈ ವರ್ಬ್ಸ್ ಗಳನ್ನ ನೋಡಿ ಇಲ್ಲ ಕಲ್ತಿಲ್ಲ ಅಂದ್ರೆ ನಿಮಗೆ ನೋಡಿ ಹೇಳಿಕ್ ಆಗೋದಿಲ್ಲ ಇದು ರೆಗ್ಯುಲರ್ ವರ್ಬ್ ಹೌದು ಅಲ್ವೋ ಅಂತ ಹೇಳಿ. ಸೊ ಹಾಗಾಗಿ ಆ ಒಂದು ಕ್ಲಾಸ್ ಅನ್ನ ನೋಡ್ಕೊಳ್ಳಿ, ಫ್ರೀ ಕ್ಲಾಸ್. ನಾನು ನಿಮಗೆ ಯಾವ ರೀತಿ ನೋಡ್ಬೇಕು ಅದನ್ನ ಈಗಾಗಲೇ ಹೇಳಿದ್ದೀನಿ. ಸೊ ಸಿಂಪಲ್ ಆಗಿ ನಾವಿಲ್ಲಿ ಏನ್ ಮಾಡ್ಬೇಕ್ರಿ, ವಾಸ್ ಅಂಡ್ ವರ್ ಎಲ್ಲಿ ಹಾಕ್ಬೇಕು ಅದನ್ನ ನೋಡ್ಬೇಕು. ಎರಡನೇದಾಗಿ ವರ್ಬ್ ನ ಮೂರನೆಯ ಫಾರ್ಮ್ ಹಾಕ್ಬೇಕು. ಸೊ ಬನ್ನಿ ಹಾಗಾದ್ರೆ ಕೆಲಸವನ್ನ ಫಟಾಫಟ್ ಮಾಡ್ತಾ ಹೋಗೋಣ, ಸಾಲ್ವ್ ಮಾಡ್ತಾ ಹೋಗೋಣ. ದ ಗಾರ್ಡ್ ಅಂದ್ರೆ ಗಾರ್ಡ್, ಒಬ್ಬನೇ ಗಾರ್ಡ್, ಸಿಂಗ್ಯುಲರ್. ಸೊ ಏನ್ ಯೂಸ್ ಮಾಡ್ಬೇಕ್ರಿ, ವಾಸ್ ಅನ್ನ ಬಳಸಬೇಕು. ಡಿಸ್ಮಿಸ್ ಅನ್ನೋದು ರೆಗ್ಯುಲರ್ ವರ್ಬ್, ಕೊನೆಯಲ್ಲಿ ಇ ಇದೆಯಾ ಇಲ್ಲ, ಸೊ ಹಾಗಾದ್ರೆ ಇಡಿ ಸೇರಿಸಿ. ಸೊ ಇದು ಆಗುತ್ತೆ ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್, ಸಿಂಪಲ್. ದೆನ್ ಇಟ್ ಅಂದ್ರೆ ಇದು ಅಥವಾ ಅದು ಅಂತ ಅರ್ಥ, ಇದು ಅಂದ್ರೆ ಸಿಂಗ್ಯುಲರ್. ಸೊ ಹಾಗಾಗಿ ಇಲ್ಲಿ ವಾಸ್ ಅನ್ನ ಬಳಸಿ, ಇಟ್ ವಾಸ್. ಡಿಸೈಡ್ ಅನ್ನೋದು ರೆಗ್ಯುಲರ್ ವರ್ಬ್, ಕೊನೆಯಲ್ಲಿ ಇ ಇದೆ, ಸೊ ಹಾಗಾಗಿ ಓನ್ಲಿ ಡಿ ಅನ್ನ ಇದಕ್ಕೆ ಸೇರಿಸಬೇಕು. ಇಟ್ ವಾಸ್ ಡಿಸೈಡೆಡ್, ಡನ್. ದೆನ್ ಮೂರನೇದಾಗಿ ದಿಸ್ ಅಂದ್ರೆ ಇದು ಅಂತ ಅರ್ಥ, ಇದು ಅಂದ್ರೆ ಕೂಡ ಸಿಂಗ್ಯುಲರ್. ಸೊ ಅಗೇನ್ ಇಲ್ಲಿ ವಾಸ್ ಅನ್ನ ಬಳಸಿ. ಅನೌನ್ಸ್ ಇದೆಯಲ್ಲ ರೆಗ್ಯುಲರ್ ವರ್ಬ್, ಕೊನೆಯಲ್ಲಿ ಏನಿದೆ ರೀ ಇ ಇದೆ, ಓನ್ಲಿ ಡಿ ಸೇರಿಸಿ. ಸೊ ಅಂದ್ರೆ ದಿಸ್ ವಾಸ್ ಅನೌನ್ಸ್ಡ್ ಟು ದ ಪ್ರಿಸನರ್. ಸೊ ಇಷ್ಟು ಮಾಡಿದ್ರೆ 3ಕ್ಕೆ 3 ಅಂಕ ನಿಮಗೆ ಇಲ್ಲಿ ಸಿಗುತ್ತೆ. ಸಿಂಪಲ್ ಅಂಡ್ ಸರಳವಾಗಿದೆ ಈ ಒಂದು ಪ್ರಶ್ನೆ. ಪ್ರಾಕ್ಟೀಸ್ಗೆ ಒಂದು ಕ್ವಶನ್ ಕೂಡ ನಿಮಗೆ ನಾನು ಕೊಡ್ತೀನಿ. ಬಟ್ ಇಲ್ಲಿದೆ ನೋಡಿ, ಇದು ಸ್ವಲ್ಪ ಡಿಫಿಕಲ್ಟ್ ಅಂಡ್ ಡಿಫರೆಂಟ್ ಆಗಿದೆ. ಯಾಕೆಂದ್ರೆ ಇದರಲ್ಲಿ ಇರ್ರೆಗ್ಯುಲರ್ ವರ್ಬ್ಸ್ ಗಳು ಕೂಡ ಇವೆ. ಸೊ ಇರ್ರೆಗ್ಯುಲರ್ ವರ್ಬ್ಸ್ ಇದೆ ಅಲ್ರಿ, ಸ್ವಲ್ಪ ಡಿಫಿಕಲ್ಟ್ ಇವೆ ನೆನ್ಪಿಟ್ಕೊಳ್ಳಿಕ್ಕೆ. ನೀವು ಅದನ್ನ ಒಂದು 3-4 ಸಲ ಓದ್ಬೇಕಾಗುತ್ತೆ, ರಿವೈಸ್ ಮಾಡ್ಬೇಕಾಗುತ್ತೆ, ಅಂದಾಗ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದ್ರೆ ಈಗ ಎಕ್ಸಾಮ್ ನಲ್ಲಿ ಕೇಳ್ತಾರಾ? ಎಸ್ ಕೇಳ್ತಾರೆ. ನೋಡಿ 90% ಚಾನ್ಸಸ್ ಇದೆ ಎಕ್ಸಾಮ್ ನಲ್ಲಿ 2 ವರ್ಬ್ಸ್ ಮಿಕ್ಸ್ ಮಾಡಿ ಕೊಡ್ತಾರೆ, ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್. ಅಂಡ್ 10% ಚಾನ್ಸಸ್ ಇವೆ ಓನ್ಲಿ ರೆಗ್ಯುಲರ್ ವರ್ಬ್ಸ್ ಕೊಡಬಹುದು. ಸಮ್ ಟೈಮ್ಸ್ ಓನ್ಲಿ ರೆಗ್ಯುಲರ್ ವರ್ಬ್ಸ್ ಕೊಟ್ಟಿದ್ದಾರೆ. ಬಟ್ 90% ಆಫ್ ದಿ ಚಾನ್ಸಸ್ ಏನಿದೆ, ರೆಗ್ಯುಲರ್ ಇರ್ರೆಗ್ಯುಲರ್ 2 ವರ್ಬ್ಸ್ ಮಿಕ್ಸ್ ಆಗಿ ಬರುತ್ತೆ. ಸೊ ಹಾಗಾಗಿ ನೀವು ಇರ್ರೆಗ್ಯುಲರ್ ವರ್ಬ್ ಅನ್ನ ಸ್ಕಿಪ್ ಮಾಡೋ ಹಾಗಿಲ್ಲ. ಇರ್ರೆಗ್ಯುಲರ್ ವರ್ಬ್ಸ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ನೋಡಿ, ಇದು ಇರ್ರೆಗ್ಯುಲರ್ ವರ್ಬ್, ಇದು ಇರ್ರೆಗ್ಯುಲರ್ ವರ್ಬ್, 2 ಮಾರ್ಕ್ಸ್ ಅನ್ನ ನೀವು ಕಳ್ಕೊಂಡ್ಬಿಡ್ತೀರಾ ಗೊತ್ತಿಲ್ಲ ಅಂದ್ರೆ. ಸೊ ಹಾಗಾಗಿ ಅದನ್ನು ಕೂಡ ನಾವಿಲ್ಲಿ ಕಲಿಬೇಕಾಗುತ್ತೆ. ಸೊ ಈ ರೀತಿ ಸೂಚನೆ ಕೊಟ್ಟಿರ್ತಾರೆ, ಕಂಪ್ಲೀಟ್ ದ ಫಾಲೋವಿಂಗ್ ಅಂದ್ರೆ ಇದನ್ನ ಫಿಲ್ ಮಾಡಿ ಬಿಟ್ಟ ಸ್ಥಳವನ್ನ. ಯಾವ ರೀತಿ, ಬೈ ಫಿಲ್ಲಿಂಗ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್. ವರ್ಬ್ ನ ಸರಿಯಾದ ಫಾರ್ಮ್ ಅನ್ನ ಬಳಸಿ. ಬ್ರಾಕೆಟ್ ನಲ್ಲಿ ವರ್ಬ್ ಕೊಟ್ಟಿದ್ದಾರೆ, ಅದರ ಸರಿಯಾದಂತಹ ಫಾರ್ಮ್ ಅನ್ನ ಬಳಸಿ. ಇಲ್ಲಿ ವಾಸ್ ಅಂಡ್ ವರ್ ಸೇಮ್ ಇರುತ್ತೆ ರೀ. ವಾಸ್ ಅಂಡ್ ವರ್ ನಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಸೊ ರೂಫ್ ಅಂದ್ರೆ ರೂಫ್ ಒಬ್ಬ ವ್ಯಕ್ತಿ ಅವನು. ಸೊ ಹಾಗಾದ್ರೆ ಇಲ್ಲಿ ನಾವು ಸಿಂಗ್ಯುಲರ್ ವ್ಯಕ್ತಿ ವಾಸ್ ಹಾಕೋಣ. ಫಸ್ಟ್ ಹೆಲ್ಪಿಂಗ್ ವರ್ಬ್ ಹಾಕ್ತಾ ಹೋಗೋಣ. ದೆನ್ ದ ಕ್ಯಾಂಪೇನರ್ ಆಫ್ ದ POP ಪಾರ್ಟಿ ವಿಸಿಟೆಡ್ ಹಿಮ್. ನೋ ವರ್ಡ್ಸ್ ಅಂದ್ರೆ ಯಾವುದೇ ಶಬ್ದಗಳು, ವರ್ಡ್ಸ್ ಅಂದ್ರೆ ಏನ್ರಿ ಪದಗಳು, ಪ್ಲೂರಲ್ ವರ್ಡ್ ಅದು. ಸೊ ಹಾಗಾದ್ರೆ ಅಲ್ಲಿ ನಾವು ವರ್ ಬಳಸಬೇಕು, ನೋ ವರ್ಡ್ಸ್ ವರ್. ದೆನ್ ಇಲ್ಲಿ ಬನ್ನಿ, ರೂಫ್ ಅಂದ್ರೆ ಒಬ್ಬ ವ್ಯಕ್ತಿ ಹೆಸರು, ಸಿಂಗ್ಯುಲರ್ ಅವನು, ರೂಫ್ ಸಿಂಗಲ್ ಇದ್ದಾನೆ. ಸೊ ಹಾಗಾಗಿ ವಾಸ್ ಹಾಕೋಣ, ರೂಫ್ ವಾಸ್. ಡನ್. ಹೆಲ್ಪಿಂಗ್ ವರ್ಬ್ ಅನ್ನ ನಾವೀಗ ಹಾಕಿದ್ವಿ. ಈಗ ಇಲ್ಲಿ ಬರುತ್ತೆ ಕ್ವಶನ್, ಇರ್ರೆಗ್ಯುಲರ್ ವರ್ಬ್ಸ್ ಇವೆ ಅಲ್ಲ, ಅದಕ್ಕೆ ಏನ್ ಮಾಡೋದು. ಇರ್ರೆಗ್ಯುಲರ್ ವರ್ಬ್ ನ V2 ಮತ್ತು V3 ಬೇಡಲ್ಲ ನಮಗೆ, ಓನ್ಲಿ ಬೇಕಾಗಿರೋದು V3. ಈ ಇರ್ರೆಗ್ಯುಲರ್ ವರ್ಬ್ ನ V3 ಇದೆ ಅಲ್ಲ, ಅದನ್ನ ಕಂಡುಹಿಡಿಲಿಕ್ಕೆ ಯಾವುದೇ ಶಾರ್ಟ್ ಕಟ್ ಟೆಕ್ನಿಕ್ಸ್ ಗಳು ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ನಾವು ಇರ್ರೆಗ್ಯುಲರ್ ವರ್ಬ್ ನ ಒಂದು ಲಿಸ್ಟ್ ತಗೊಂಡು ಗೂಗಲ್ ನಲ್ಲಿ ಸರ್ಚ್ ಮಾಡಿ ಅದರ ಲಿಸ್ಟ್ ತಗೊಂಡು ನಾವು ಅದನ್ನ ಬೈ ಹಾರ್ಟ್ ಮಾಡಬೇಕಾಗುತ್ತೆ. ಅಂಡ್ ಪ್ಲಸ್ ಟೆಕ್ಸ್ಟ್ ಬುಕ್ ಓದುವಾಗ ಅದನ್ನ ಕೇರ್ಫುಲ್ ಆಗಿ ನೋಡ್ಬೇಕಾಗುತ್ತೆ, ಬರ್ಕೊಂಡು ಇಟ್ಕೋಬೇಕಾಗುತ್ತೆ. ಈಗ ನೋ ಅನ್ನುವಂತಹ ವರ್ಬ್ ನನಗೆ ಗೊತ್ತಿದೆ. ಸೊ ನೋ ಅನ್ನುವಂತಹ ವರ್ಬ್ ಇದೆಯಲ್ಲ, ಇದರ ಮೊದಲನೇ ಫಾರ್ಮ್, ಇದರ ಸೆಕೆಂಡ್ ಫಾರ್ಮ್ ಆಗುತ್ತೀರಿ ನ್ಯೂ, ಇದರ ಥರ್ಡ್ ಫಾರ್ಮ್ ಆಗುತ್ತೆ ನೋನ್. ಸೊ ನಾವೀಗ ಇದನ್ನ ಬಳಸಬೇಕಿಲ್ಲಿ, ನೋನ್. ಯಾಕಂದ್ರೆ ನಾವಿಲ್ಲಿ ಪ್ಯಾಸಿವ್ ವಾಯ್ಸ್ ನಲ್ಲಿ ಯಾವಾಗಲೂ V3 ಬಳಸ್ತೇವೆ. ರೂಫ್ ವಾಸ್ ನೋನ್, ರೂಫ್ ವಾಸ್ ನೋನ್. ಅಂಡ್ ದೆನ್ ಇಲ್ಲಿ ಬನ್ನಿ, ನೋ ವರ್ಡ್ಸ್ ಯಾವುದೇ ಪದಗಳು, ವೇಸ್ಟ್ ಇದೆಯಲ್ಲ ರೀ ರೆಗ್ಯುಲರ್ ವರ್ಬ್, ವೇಸ್ಟ್ ಅನ್ನೋದು ರೆಗ್ಯುಲರ್ ವರ್ಬ್. ಸೊ ಈಗ ಇ ಡಿ ಸೇರಿಸಬೇಕು. ಇಲ್ಲಿ ಏನ್ ಸೇರಿಸ್ತೀರಾ ನೋಡಿ, ಇ ಇದೆಯಾ? ಎಸ್ ಇ ಇದೆ, ಓನ್ಲಿ ಡಿ ಸೇರಿಸಿ. ನೋ ವರ್ಡ್ಸ್ ವರ್ ವೇಸ್ಟೆಡ್, ಇದು ಮಾತ್ರ ಸಿಂಪಲ್ ಆಗಿ ಸಾಲ್ವ್ ಮಾಡ್ತೀರಾ, ಅಷ್ಟು ಈಸಿಯಾಗಿ ಕಲ್ಸಿದೀನಿ. ದೆನ್ ಗಿವ್ ಅನ್ನುವಂಥದ್ದು, ಅಗೇನ್ ಗಿವ್ ಅನ್ನುವಂಥದ್ದು ಇರ್ರೆಗ್ಯುಲರ್ ವರ್ಬ್ ಆಗುತ್ತೀರಿ. ಸೊ ಅದರ 3 ಫಾರ್ಮ್ಸ್ ನಿಮಗೆ ಗೊತ್ತಿದ್ರೆ ಇಲ್ಲಿ ಈಸಿ ಆಗುತ್ತೆ. ಗಿವ್,
ಗೇವ್, ಗಿವನ್. ಗಿವನ್ ಅನ್ನೋದು ಇದರ ಮೂರನೆಯ ಫಾರ್ಮ್. ಸೊ ಹಾಗಾಗಿ ರೂಫ್ ವಾಸ್ ಗಿವನ್. ಸೊ ಈ ರೀತಿ ನಾವು ಈ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಟೋಟಲ್ ಆಗಿ ಏನ್ ಗೊತ್ತೈತ್ರಿ ಅಂದ್ರೆ ಇರ್ರೆಗ್ಯುಲರ್ ವರ್ಬ್ಸ್ ನೀವು ಕಲಿಬೇಕು. ನೋಡಿ, ಇದು ಎಕ್ಸಾಮ್ ನಲ್ಲಿ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಕ್ವಶನ್ ಇದು. ಈ ರೀತಿ ಇರ್ರೆಗ್ಯುಲರ್ ವರ್ಬ್ಸ್ ಬಂತಂದ್ರೆ ನಿಮ್ಗೆ ಅದು ಗೊತ್ತಿಲ್ಲ ಅಂದ್ರೆ 2 ಮಾರ್ಕ್ಸ್ ಹೋಗ್ಬಿಡುತ್ತೆ. ಕೇವಲ ಹೆಲ್ಪಿಂಗ್ ವರ್ಬ್ ಹಾಕೋದ್ರಿಂದ ಮಾರ್ಕ್ಸ್ ಸಿಗೋದಿಲ್ಲ. ಹೆಲ್ಪಿಂಗ್ ವರ್ಬ್ ಹಾಕಬೇಕು, ವರ್ಬ್ ಹಾಕಬೇಕು. ಎರಡರಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ರೆ 1 ಮಾರ್ಕ್ಸ್ ಅಲ್ಲಿ ಫುಲ್ ನೀವು ಕಳ್ಕೊಳ್ತೀರಾ. ಸೊ ಹಾಗಾಗಿ ರೆಗ್ಯುಲರ್ ವರ್ಬ್ ಗೆ ಕ್ಲಾಸ್ ನೋಡಿ, ಇರ್ರೆಗ್ಯುಲರ್ ವರ್ಬ್ ನೀವು ಗೂಗಲ್ ಮಾಡಿ ಅದನ್ನ ತಿಳ್ಕೊಳ್ಳಿ. ಇದರ ಉತ್ತರ ಇಲ್ಲಿದೆ. ಈಗ ಕ್ವಶನ್ ನಂಬರ್ 4 ಇದೆ ಅಲ್ಲರಿ, ಇದು ಎಕ್ಸಾಮ್ ನಲ್ಲಿ ಕೇಳಿರುವಂತದ್ದು. ಎಲ್ಲಿ ಕೇಳಿರುವಂತದ್ದು? ನಿಮ್ಮ 2025ರಲ್ಲಿ ನಡೆದಿರುವಂತಹ ಸೆಕೆಂಡ್ PUC ಫೈನಲ್ ಎಕ್ಸಾಮ್ ನಲ್ಲಿ ಕೇಳಿರುವಂತದ್ದು. ತುಂಬಾ ಸಿಂಪಲ್ ಇದೆ, ಇದನ್ನ ನೀವೇ ಆನ್ಸರ್ ಮಾಡಬೇಕು. ಬನ್ನಿ ಒಂದ್ಸಲ ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. 3 ಅಂಕಕ್ಕೆ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಮೊನಾಕೋ ವಾಸ್ ಕಾಲ್ಡ್ ಅ ಟಾಯ್ ಕಿಂಗ್ಡಮ್. ಅ ಮರ್ಡರ್ ಅಂದ್ರೆ ಸಿಂಗ್ಯುಲರ್. ಸೊ ಯಾವ ಹೆಲ್ಪಿಂಗ್ ವರ್ಬ್ ಹಾಕ್ತೀರಾ ಅದನ್ನ ತಿಳಿಸಿ. ಕಮಿಟ್ ಅನ್ನುವಂಥದ್ದು ನೋಡಿ ಯಾವ ವರ್ಬ್ ಇದು? ಇದು ರೆಗ್ಯುಲರ್ ವರ್ಬ್. ಇದರ V3 ಫಾರ್ಮ್ ಹಾಕಿ ಉತ್ತರ ಬರಿಬೇಕು ಕಾಮೆಂಟ್ ನಲ್ಲಿ, ಅದು ನಿಮ್ಮ ಪ್ರಾಕ್ಟೀಸ್. ದ ಕ್ರಿಮಿನಲ್ ಅಂದ್ರೆ ಮರ್ಡರ್ ಮಾಡಿರುವಂತಹ ವ್ಯಕ್ತಿ. ದ ಕ್ರಿಮಿನಲ್ ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಹಾಗಾದ್ರೆ ಯಾವ ಹೆಲ್ಪಿಂಗ್ ವರ್ಬ್ ಬಳಸ್ತೀರಾ ತಿಳಿಸಿ. ಸೆಂಟೆನ್ಸ್ ಇದೆಯಲ್ಲ, ಇದು ಕೂಡ ಒಂದು ರೆಗ್ಯುಲರ್ ವರ್ಬ್ ರೀ, ಇದು ಕೂಡ ರೆಗ್ಯುಲರ್ ವರ್ಬ್. ಸೊ ಇದನ್ನ ನೋಡಿ ಯಾವ ರೀತಿ ಇದರ V3 ಕಂಡು ಹಿಡಿತೀರಾ. ದ ಕ್ರಿಮಿನಲ್ ಟು ಡೆತ್ ಬೈ ದ ಜಡ್ಜಸ್ ಬಟ್ ದ ಕಿಂಗ್ಡಮ್ ಹ್ಯಾಡ್ ನೋ ರಿಸೋರ್ಸಸ್ ಟು ಎಕ್ಸಿಕ್ಯೂಟ್ ದ ಕ್ರಿಮಿನಲ್. ಸೊ ದ ಕ್ರಿಮಿನಲ್ ಅನ್ನೋದು ಅಗೇನ್ ಒಬ್ಬ ವ್ಯಕ್ತಿ, ಸಿಂಗ್ಯುಲರ್. ಸೊ ಯಾವ್ದು ಹೆಲ್ಪಿಂಗ್ ವರ್ಬ್ ಬಳಸ್ತೀರಾ ಕಾಮೆಂಟ್ ನಲ್ಲಿ, ನಿಮಗಾಗಿ ಇದು ಪ್ರಾಕ್ಟೀಸ್. ದೆನ್ ಆಸ್ಕ್ ಅನ್ನುವಂಥದ್ದು ಅಗೇನ್ ರೆಗ್ಯುಲರ್ ವರ್ಬ್. ಆಸ್ಕ್ ಅನ್ನುವಂಥದ್ದು ರೆಗ್ಯುಲರ್ ವರ್ಬ್. ಸೊ ನೋಡಿ ಅದಕ್ಕೆ ಡಿ ಏನ್ ಸೇರಿಸ್ತೀರಾ ಅನ್ನೋದು. ಆಸ್ಕ್ ಟು ರನ್ ಅವೇ. ಆನ್ಸರ್ ಕಾಮೆಂಟ್ ನಲ್ಲಿ ತಿಳಿಸಿ. ಸೊ ಲಕ್ಕಿಲಿ ಏನಂದ್ರೆ ಈ ವರ್ಷ 3 ವರ್ಬ್ಸ್ ಗಳು ಏನಿದ್ದು ರೆಗ್ಯುಲರ್ ವರ್ಬ್ಸ್ ಗಳು. ಇದು ರೆಗ್ಯುಲರ್ ವರ್ಬ್ ನ ಒಂದೇ ಒಂದು ಟೆಕ್ನಿಕ್, ಈ ಡಿ ಮತ್ತು ಇಡಿ ಟೆಕ್ನಿಕ್ ಅಂಡ್ ವಾಸ್ ಮತ್ತು ವರ್, ಇವೆರಡು ಗೊತ್ತಿದ್ದವರು ಸುಲಭವಾಗಿ ಇಲ್ಲಿ 3ಕ್ಕೆ 3 ಅಂಕ ಪಡೆದುಕೊಂಡಿದ್ದಾರೆ 2025 ನಲ್ಲಿ. ಬಟ್ ಇದೇ ಬರುತ್ತಾ ಅಂತ ಅನ್ಕೋಬೇಡಿ. ನಾನು ಹೇಳಿದ್ನಲ್ಲ 10 ಸಲ ಎಕ್ಸಾಮ್ ನಡೆದಿದೆ ಅಂದ್ರೆ 9 ಸಲ ರೆಗ್ಯುಲರ್ ಇರ್ರೆಗ್ಯುಲರ್ ವರ್ಬ್ ಮಿಕ್ಸ್ ಆಗಿರುವಂತಹ ಕ್ವಶನ್ ಬರುತ್ತೆ, 1 ಸಲ ಮಾತ್ರ ಈ ರೀತಿ ಬರುತ್ತೆ. ಸೊ ಹಾಗಾಗಿ ಇರ್ರೆಗ್ಯುಲರ್ ವರ್ಬ್ಸ್ ಅನ್ನ ಇಗ್ನೋರ್ ಮಾಡಬೇಡಿ. ಇದು ಡಿಫಿಕಲ್ಟ್ ಇದೆ ಅಂತ ಹೇಳಿ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ, ಅದನ್ನು ಕೂಡ ಬೈ ಹಾರ್ಟ್ ಹಾಕಿ. ಸೊ ಈ ಟಾಪಿಕ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಪ್ಯಾಸಿವ್ ವೈಸ್ ಕಂಪ್ಲೀಟ್ಲಿ ಇನ್ನ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು 3ಕ್ಕೆ 3 ಅಂಕ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು. ಆ ರೀತಿ ನಿಮಗೆ ಕಲಿಸಿದ್ದೀನಿ. ಹೇಗನ್ನಿಸ್ತು ಈ ವಿಡಿಯೋ ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಏಮ್ ಫಾರ್ 100 ಇನ್ ಇಂಗ್ಲಿಷ್. ಇಂಗ್ಲಿಷ್ ನಲ್ಲಿ 100 ಔಟ್ ಆಫ್ 100 ಇಲ್ಲಾಂದ್ರೆ ಅಟ್ಲೀಸ್ಟ್ 90 ಅಬೌವ್ ಸ್ಕೋರ್ ಮಾಡುವಂತಹ ಒಂದು ಟಾರ್ಗೆಟ್ ಅನ್ನ ಇಟ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.